ಕಾಲಿವುಡ್ ನಟ ತಮಿಳುನಾಡು ಸಿಎಂ ವಿಜಯ್ ಅಭಿನಯದ ಕೊನೆಯ ಸಿನಿಮಾ ಜನನಾಯಕನ್ ಥಿಯೇಟರ್ಗಳಲ್ಲಿ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಹಲವು ತಿಂಗಳ ಕಾಯುವಿಕೆ ಹಾಗೂ ಅಡೆತಡೆಗಳ ನಂತರ ತೆರೆ ಕಂಡ ಈ ಸಿನಿಮಾಗೆ ಪ್ರೇಕ್ಷಕರಿಂದ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಬಾಲಿವುಡ್ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರ ನಟನಾ ವೃತ್ತಿ ಜೀವನದ ಕೊನೆಯ ಸಿನಿಮಾ ಜನನಾಯಕನ್ ವಿಶ್ವದಾದ್ಯಂತ ಅತ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಹಲವು ತಿಂಗಳ ನಿರೀಕ್ಷೆ, ಕುತೂಹಲ ಹಾಗೂ ಹಲವು ಅಡೆತಡೆಗಳನ್ನು ದಾಟಿ ಬಂದ ಈ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಪ್ರೇಕ್ಷಕರಿಂದ ಅಭೂತಪೂರ್ವ ಬೆಂಬಲ ಪಡೆದುಕೊಂಡಿದೆ. ಟ್ವಿಟ್ಟರ್ನಲ್ಲಿ ಪ್ರೇಕ್ಷಕರು ಮತ್ತು ಅಭಿಮಾನಿಗಳು ಸಿನಿಮಾವನ್ನು ಕೊಂಡಾಡ್ತಾ ಇದ್ದು, ಇದೊಂದು ಸಂಪೂರ್ಣ ಮಾಸ್ ಬ್ಲಾಕ್ ಬಾಸ್ಟರ್ ಅಂತ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂಜಾನೆಯಿಂದಲೇ ಆರಂಭವಾದ ಫಸ್ಟ್ ಡೇ ಫಸ್ಟ್ ಶೋಗೆ ಎಲ್ಲೆಡೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಸಿನಿಮಾದ ಆರಂಭದಲ್ಲಿ ಮೂಡಿ ಬರುವ ವಿಜಯ್ ಅವರ ಟೈಟಲ್ ಕಾರ್ಡ್ ಹಾಗೂ ಅವರ ಮಾಸ್ ಎಂಟ್ರಿ ಸೀನ್ಗಳಿಗೆ ಥಿಯೇಟರ್ಗಳಲ್ಲಿ ಶಿಳ್ಳೆ, ಚಪ್ಪಾಳೆ ಮತ್ತು ಹರ್ಷೋದ್ಗಾರಗಳ ಮಹಾಪೂರವೇ ಹರಿದು ಬಂದಿದೆ. ಪ್ರೇಕ್ಷಕರ ಪ್ರಕಾರ ವಿಜಯ್ ಜನನಾಯಕನ್ ಸಿನಿಮಾದಲ್ಲಿ ತಮ್ಮ ಪೂರ್ಣ ಪ್ರಮಾಣದ ಬೀಸ್ಟ್ ಮೋಡ್ನಲ್ಲಿದ್ದು, ತಮ್ಮ ಎಂದಿನ ಎನರ್ಜಿ, ಡ್ಯಾನ್ಸ್ ಮತ್ತು ಆಕ್ಷನ್ ಮೂಲಕ ಕಣ್ಣು ಕೋರೈಸುವ ಅಭಿನಯವನ್ನು ನೀಡಿದ್ದಾರಂತೆ. ನಿರ್ದೇಶಕ ವಿನೋದ್ ಅವರು ಸಿನಿಮಾವನ್ನು ಕೈಗೆತ್ತಿಕೊಂಡ ಶೈಲಿಗೆ ಕಮರ್ಷಿಯಲ್ ಪ್ರೇಕ್ಷಕರು ಮಾರು ಹೋಗಿದ್ದಾರೆ. ವಿಜಯ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ಗೆ ತಕ್ಕಂತೆ ಕಥೆಯನ್ನ ಹೆಣೆದಿರುವ ವಿನೋದ್ ಕೇವಲ ಆಕ್ಷನ್ ಸನ್ನಿವೇಶಗಳಿಗೆ ಮಾತ್ರ ಸೀಮಿತವಾಗದೆ ಭಾವನಾತ್ಮಕ ಸನ್ನಿವೇಶಗಳಿಗೂ ಸೂಕ್ತ ಪ್ರಾಮುಖ್ಯತೆಯನ್ನ ನೀಡಿದ್ದಾರಂತೆ. ಹೈ ವೋಲ್ಟೇಜ್ ಆಕ್ಷನ್ ಸೀನ್ಗಳು ಮತ್ತು ಥ್ರಿಲ್ ನೀಡುವ ಟ್ವಿಸ್ಟ್ಗಳು ಪ್ರೇಕ್ಷಕರನ್ನ ಕೊನೆಯವರೆಗೂ ಸೀಟಿನ ತುದಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡುತ್ತವಂತೆ. ಜನನಾಯಕನ್ ಸಿನಿಮಾದಲ್ಲಿ ದೊಡ್ಡ ತಾರಾಗಣವೇ ಇದೆ. ನಟಿ ಪೂಜಾ ಹೆಗ್ಡೆ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದರೆ, ಮಮಿತಾ ಬೈಜು ತಮ್ಮ ನಟನೆಯಿಂದ ಗಮನ ಸೆಳೀತಾರೆ. ಖಳನಾಯಕನಾಗಿ ಬಾಬಿ ಡಿಯೋಲ್ ಅವರ ಪವರ್ಫುಲ್ ನಟನೆ ಸಿನಿಮಾಗೆ ಮತ್ತಷ್ಟು ಮೆರುಗು ನೀಡಿದೆ. ಉಳಿದಂತೆ ಪ್ರಕಾಶ್ ರಾಜ್ ಸೇರಿದಂತೆ ಹಲವು ನಟರು ತಮ್ಮ ಪ್ರಬಲ ಪಾತ್ರಗಳ ಮೂಲಕ ಸಿನಿಮಾದ ತೂಕವನ್ನು ಹೆಚ್ಚಿಸಿದ್ದಾರಂತೆ. ರಾಜಕೀಯ ಪ್ರವೇಶದ ಹಿನ್ನೆಲೆಯಲ್ಲಿ ವಿಜಯ್ ಅಭಿನಯಿಸುತ್ತಿರುವ ಕೊನೆಯ ಸಿನಿಮಾ ಇದಾಗಿರೋದ್ರಿಂದ ಪ್ರತಿಯೊಬ್ಬ ವಿಜಯ್ ಅಭಿಮಾನಿಗೂ ಈ ಸಿನಿಮಾ ಅತ್ಯಂತ ವಿಶೇಷವಾಗಿದೆ. ಸಿನಿಮಾ ನೋಡಿ ಹೊರಬಂದ ವೀಕ್ಷಕರು ತಮ್ಮ ನೆಚ್ಚಿನ ನಟನ ಪಯಣಕ್ಕೆ ಜನನಾಯಕನ್ ಸಿನಿಮಾ ಅತ್ಯಂತ ಸೂಕ್ತವಾದ ಹಾಗೂ ಬೆಸ್ಟ್ ಫೇರ್ವೆಲ್ ಅಂತ ಅಭಿಪ್ರಾಯಪಟ್ಟಿದ್ದಾರೆ.